ಸಾಮಾನ್ಯವಾಗಿ ಹಾವು ಅಂದರೆ ಪ್ರತಿಯೊಬ್ಬರಿಗೂ ಭಯ. ಯಾಕೆಂದರೆ ಅದರಲ್ಲಿ ವಿಷ ಇರುತ್ತೆ ಅಂತ. ಅದನ್ನು ನೋಡಿದ್ರೆ ಸಾಕು ಪ್ರಾಣ ಭಯದಿಂದ ಓಡೋಗ್ತೀವಿ, ಜಾಗದಲ್ಲಿ ಇರೋದೇ ಇಲ್ಲ. ಆದರೆ ಅದೇ ಹಾವನ್ನ ದೇವರಂತೆ ಏಕೆ ಪೂಜಿಸ್ತೀವಿ? ಎಡೆ ಬಿಚ್ಚಿದ ನಾಗೇಂದ್ರನಿಗೆ ಹಾಲಭಿಷೇಕ ಹೇಗೆ ಮಾಡ್ತೀವಿ? ಯಾಕಂದ್ರೆ ಇಡೀ ಸರ್ಪ ಜಾತಿಗೆ ಒಬ್ಬನೇ ಒಬ್ಬ ವ್ಯಕ್ತಿ ಆ ಹೆಮ್ಮೆಗೆ ಕಾರಣವಾಗಿದ್ದಾನೆ. ತನ್ನ ಜಾತಿಯ ಸ್ವಭಾವದ ವಿಷಯವನ್ನೇ ಜಯಿಸಿ ವಿಷ್ಣುವಿಗೆ ನೆರಳಾಗಿ ಬದಲಾದ ಮಹೋನ್ನತ ಶಕ್ತಿಯೇ ಆದಿಶೇಷ. ಇವರ ಕತೆ ಅಷ್ಟೊಂದು ಸುಲಭವಲ್ಲ. ಹುಟ್ಟಿನಿಂದ ಬಂದ ಅವಮಾನಗಳನ್ನು ನುಂಗಿ ತನ್ನ ಬಂಧುಗಳನ್ನು ಕಳೆದುಕೊಂಡು ಸೃಷ್ಟಿಯಲ್ಲಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿ ಕೊನೆಗೆ ಪರಮಾತ್ಮನನ್ನೇ ತನ್ನ ಮೇಲೆ ಮಲಗಿಸಿಕೊಂಡ ಒಬ್ಬ ಅಸಾಧಾರಣ ಭಕ್ತನ ಪ್ರಯಾಣವಿದೆ. ಇವತ್ತಿನ ಈ ವಿಡಿಯೋ ಸಂಪೂರ್ಣವಾಗಿ ಕುತೂಹಲವಾಗಿರುತ್ತೆ ಮತ್ತು ತುಂಬಾ ಕ್ಯೂರಿಯಾಸಿಟಿಯಿಂದ ಇರುತ್ತೆ. ಇವಾಗ ನಾನು ಹೇಳ್ತಕ್ಕಂಥ ಸ್ಟೋರಿ ಮುಂದೆ ಯಾವಾಗಲೂ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇವಾಗ ಸ್ವಲ್ಪ ಲೈಟ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಈ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ. ಸೃಷ್ಟಿಯ ಆರಂಭದ ದಿನಗಳು. ಪ್ರಜಾಪತಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿಗೆ ಕುದುರುವೆ ಮತ್ತು ವಿನುತೆ ಎಂಬ ಇಬ್ರು ಪತ್ನಿಯರಿರ್ತಾರೆ. ಈ ಇಬ್ರು ಸ್ವಂತ ಅಕ್ಕ ತಂಗಿಯರೇ. ಆದ್ರೆ ಒಬ್ಬೊಬ್ಬರ ಸ್ವಭಾವ ಹೆಂಗಿತ್ತು ಅಂದ್ರೆ, ಒಬ್ಬರು ಪೂರ್ವ ಆದ್ರೆ ಇನ್ನೊಬ್ಬ ಪಶ್ಚಿಮ. ಯಾಕೆಂದ್ರೆ ಆ ತರ ಸ್ವಭಾವ ಇತ್ತು ಒಬ್ಬರಿಂದ ಒಬ್ಬರಿಗೆ. ಕುದುರುವಿಗೆ ತನಗೆ 1000 ಮಕ್ಕಳು ಬೇಕು ಅಂತಂದೇಳಿ ಕಶ್ಯಪ ಮಹರ್ಷಿಗಳಲ್ಲಿ ವರನ ಬೇಡ್ತಾಳೆ. ಅವಳ ಕೇಳಿದ ವರದ ಪ್ರಕಾರ ಅವರಿಗೆ 1000 ಮೊಟ್ಟೆಗಳನ್ನ ನೀಡ್ತಾರೆ ಕಶ್ಯಪ ಮಹರ್ಷಿಗಳು. ಆ 1000 ಮೊಟ್ಟೆಗಳಿಂದ ಜನಿಸಿದವರೇ ಇವತ್ತಿನ ಸರ್ಪ ಸಂಕುಲ ಅಂತ ಏನಿದೆ ಅದೆಲ್ಲದೂ ಕೂಡ 1000 ಸರ್ಪಗಳು. ಅದರಲ್ಲಿ ಮೊದಲನೇ ಅವರು ಇವತ್ತಿನ ಈ ಒಂದು ವಿಡಿಯೋದ ಹೀರೋ ಆಗಿರ್ತಕ್ಕಂಥ ಆದಿಶೇಷ. ಅದಾದ ನಂತರ ವಾಸುಕಿ, ಐರಾವತ, ತಕ್ಷಕ ಈ ಥರ ಮುಂತಾದವರು 1000 ಜನ ಜನಿಸ್ತಾ ಹೋಗ್ತಾರೆ. ಆದಿಶೇಷನ್ಗೆ ಹುಟ್ಟಾಗಿಂದಲೇ ಒಂಥರ ವಿಚಿತ್ರ ಸ್ವಭಾವ. ಏನಂದ್ರೆ ಎಲ್ಲರೂ ಯೋಚನೆ ಮಾಡೋ ರೀತಿ ಬೇರೆ, ಆದ್ರೆ ಆದಿಶೇಷ ಯೋಚನೆ ಮಾಡತಕ್ಕಂಥ ರೀತಿನೇ ಬೇರೆ. ಅಧರ್ಮ ಪರವಾಗಿ ಎಲ್ಲರೂ ಅಧರ್ಮ ಪರವಾಗಿದ್ರೆ ಆದಿಶೇಷ ಧರ್ಮ ಪರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಆ ರೀತಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ತರ ಇದ್ದಾಗ ಒಂದ್ಸತಿ ಕದುರುವೆ ಮತ್ತೆ ವಿನುತೆ ನಡುವೆ ಒಂದು ಪಂದ್ಯ ಏರ್ಪಾಡಾಗುತ್ತೆ. ಏನ್ ಪಂದ್ಯ ಅಂತಂದ್ರೆ, ದೇವಲೋಕದಿಂದ ಒಂದು ಕುದುರೆ ಬಂದಿರುತ್ತೆ. ಉಚ್ಚಶ್ರವ ಎಂಬ ವೈಟ್ ಕಲರ್ ಫುಲ್ಲು ಬೆಳ್ಳಿಗಿರ್ತಕ್ಕಂಥ ಶ್ವೇತವರ್ಣ ಕುದುರೆ ಬಂದಿರುತ್ತೆ. ಇಬ್ರು ಅದನ್ನು ನೋಡ್ತಾರೆ. ಅದಾದ ನಂತರ ಅಲ್ಲಿಂದ ಹೊರಡ್ತಾರೆ. ಸೊ ಅವಾಗ ಕುದುರೆ ಹೇಳ್ತಾಳೆ, ಎಷ್ಟು ಚೆನ್ನಾಗಿತ್ತಲ್ಲ ಆ ಕುದುರೆ ವೈಟ್ ಕಲರ್ ಅಲ್ಲಿ, ಅದ್ರ ಬಾಲ ಮಾತ್ರ ಕಪ್ಪಗಿತ್ತು ಅಂತ ಹೇಳ್ತಾಳೆ. ಆದ್ರೆ ವಿನುತೆ ಹೇಳ್ತಾಳೆ, ಇಲ್ಲ ಅದು ವೈಟ್ ಕಲರ್ ಇದ್ದಿದ್ದು ಕುದುರೆ ಅಷ್ಟೇ ಅಲ್ಲ, ಬಾಲನೂ ಕೂಡ ವೈಟ್ ಕಲರ್ ಇತ್ತು, ಬಿಳಿ ಕಲರ್ ಅಲ್ಲಿ ಇತ್ತು ಅಂತ ಹೇಳ್ತಾಳೆ. ಆದ್ರೆ ಕದುವೆ ಒಪ್ಪೋದಿಲ್ಲ. ಇಲ್ಲ ಅದು ಬ್ಲಾಕ್ ಕಲರ್ ಇತ್ತು, ಬೇಕಾದ್ರೆ ನಾಳೆ ಇನ್ನೊಂದ್ಸರಿ ನೋಡೋಣ. ಅದೇನಾದ್ರೂ ಸುಳ್ಳಾಗಿತ್ತು ಅಂತಂದ್ರೆ, ನೀನ್ ಹೇಳಿದ್ದೇನಾದ್ರು ಸುಳ್ಳಾಗಿತ್ತು ಅಂದ್ರೆ ನಿನ್ ಜೀವನ ಪೂರ್ತಿ ನನ್ನ ದಾಸಿಯಾಗಿರ್ಬೇಕು ಅಂತಂದೇಳಿ ಕದುವೆ ಹೇಳ್ತಾಳೆ. ಅದಕ್ಕೆ ವಿನುತೆ ಒಪ್ಕೊಂತಾಳೆ. ಸೊ ನೆಕ್ಸ್ಟ್ ಡೇ ಅವಳಿಗೆ ಗೊತ್ತಿರುತ್ತೆ ಕದುವೆಗೆ ಅದ್ರ ಬಾಲ ವೈಟ್ ಇದೆ, ನಾನು ಸೋಲ್ಬಾರ್ದು ಅಂತಂದೇಳಿ ತನ್ನ ಮಕ್ಕಳ ಹತ್ರ ಹೋಗ್ಬಿಟ್ಟು, ಯಾರ ಮಕ್ಕಳು ಜನಿಸಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಆ ಸರ್ಪಗಳ ಹತ್ರ, ನೀವೆಲ್ಲರೂ ಹೋಗಿ ಸೂಕ್ಷ್ಮ ರೂಪದಲ್ಲಿ ಆ ಉಚ್ಚಶ್ರವ ಕುದುರೆಯ ಬಾಲದಲ್ಲಿ ಸೇರ್ಕೊಳ್ರಿ, ಅದು ಕಪ್ಪಾಗಿ ಕಾಣಿಸ್ಬೇಕು. ಯಾಕೆ ಅಂದ್ರೆ ನಾನು ವಿನುತೆ ಹತ್ರ ಚಾಲೆಂಜ್ ಮಾಡಿದೀನಿ, ಅದು ಕಪ್ಪಾಗಿರುತ್ತೆ ಅಂತಂದೇಳಿ. ಈ ಮಾತನ್ನ ಕೇಳಿದಂತ ಆದಿಶೇಷನ್ಗೆ ಮನ್ಸು ಒಡೆದೋಗುತ್ತೆ. ತನ್ನ ಸ್ವಂತ ತಾಯಿನೇ, ತನ್ನ ಹೆತ್ತ ತಾಯಿನೇ ಅಧರ್ಮಕ್ಕೆ ಪ್ರೇರೇಪಿಸಿದಳಲ್ಲ ಅಂತಂದೇಳಿ ಯೋಚನೆ ಮಾಡಿ ಒತ್ತೆ ಡಿಸೈಡ್ ಮಾಡ್ತಾನೆ ಆ ಗುಂಪಿಂದ ಹೊರಗೆ ಬರ್ಬೇಕಂತ. ಇಲ್ಲೇ ಇದ್ದೆ ಅಂದ್ರೆ ನನ್ನ ಜೀವನ ಹಾಳಾಗೋಗುತ್ತೆ ಅಂತೇಳಿ ಡಿಸೈಡ್ ಮಾಡ್ತಾನೆ. ಅವಾಗ ಅವ್ರ ತಾಯಿ ಹೇಳ್ತಾನೆ, ಇಲ್ಲ ನಾನು ಈ ಅಧರ್ಮದ ಕೆಲಸನ ಮಾಡೋದಿಲ್ಲ. ಆದಿಶೇಷನ್ ಜೊತೆ ಇನ್ನ ಕೆಲವರು ತಲೆದೂಗಿಸ್ತಾರೆ, ಇಲ್ಲ ನಾವು ಈ ಕೆಲಸ ಮಾಡೋದಿಲ್ಲ, ಇದು ಅಧರ್ಮವಾಗಿದೆ, ನಾವು ಇದನ್ನ ಮಾಡೋದಿಲ್ಲ ಅಂತ. ಆದ್ರೆ ಇನ್ನ ಕೆಲವು ಮಕ್ಕಳು ತಾಯಿ ಮಾತಿಗೆ ಯಾವುದೇ ರೀತಿ ಹಿಂದಾಡದೆ ಹೋಗಿ ಸೇರ್ಕೊಂತಾರೆ. ಯಾರು ಈ ಕೆಲಸಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಕದುರುವೆ ಕೆಲಸಕ್ಕೆ ಸಪೋರ್ಟ್ ಮಾಡೋದಿಲ್ಲ, ಅವಾಗ ಅವಳು ಶಪಿಸ್ತಾಳೆ. ಏನಂದ್ರೆ, ಮುಂದೆ ನಡೀತಕ್ಕಂಥ ಜಯಮೇ ಜಯನ ಸರ್ಪಯಾಗದಲ್ಲಿ ನೀವೆಲ್ಲರೂ ನಾಶ ಹೊಂದ್ರಿ ಅಂತ. ನಿನ್ನ ಮಾತನ್ನ ಕೇಳಿದ್ರೆ ನಮಗೆ ಅದು ಗ್ಯಾರಂಟಿ ಆಗೇ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆದಿಶೇಷ.
ತನ್ನ ಕುಟುಂಬದವರು ತನ್ನ ತಾಯಿ ಮಾಡಿದಂಥ ಮೋಸನ ನೋಡ್ಬಿಟ್ಟು ಅಲ್ಲಿಂದ ವೈರಾಗ್ಯನ ಅರಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಕುಟುಂಬನ ಬಿಟ್ಟು ಹೋಗೋದು ಅಂತಂದ್ರೆ ಸುಲಭ ಅಲ್ಲ ಫ್ರೆಂಡ್ಸ್. ಸಾವಿರಾರು ಜನ ಅಣ್ತಮ್ಮಗಳನ್ನ ಬಿಟ್ಟು ತಾಯಿನ ಬಿಟ್ಟು ಭೋಗ ಭಾಗ್ಯಗಳನ್ನ ಬಿಟ್ಟು ಹೋಗೋದು ಅಂತಂದ್ರೆ ಅದು ವೈರಾಗ್ಯನ ಅರಸ್ಕೊಂಡು ಹೋಗೋದು. ಆ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರನ ಅವನು ತಗೊಳ್ತಾನೆ. ಅಲ್ಲಿಂದ ಹೋಗ್ತಕ್ಕಂಥ ಪ್ಲೇಸ್ ಸಾಮಾನ್ಯವಾಗಿ ಏನಿರ್ಲಿಲ್ಲ. ತುಂಬಾ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಸಿಗಾಕೊಳ್ತಾನೆ. ಅಲ್ಲಿಂದ ಹೋಗಿದ್ದೆಲ್ಲಿಗೆ, ಅವನ ತಪಸ್ಸು ಯಾವ ತರ ಇತ್ತು, ಅದರಿಂದ ಭೂಮಿ ಯಾವ ತರ ನಡುತ್ತು, ಭೂಮಿ ಭಾರ ಎಷ್ಟು ಹೆಚ್ಚಾಯ್ತು, ಬ್ರಹ್ಮ ಆದಿಶೇಷನಿಗೆ ಕೊಟ್ಟಂತ ವಿಶೇಷವಾಗಿರ್ತಕ್ಕಂಥ ವರ ಯಾವುದು. ಫ್ರೆಂಡ್ಸ್, ಇವಾಗ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಒಳಗಡೆ ಹೋಗ್ತಿದೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಅಲ್ಲಿಂದ ಬಂದಂಥ ಆದಿಶೇಷ ಅವನು ಆರಿಸ್ಕೊಂಡಂಥ ಜಾಗ ಎಷ್ಟು ಕಠಿಣವಾಗಿತ್ತು ಅಂದರೆ, ಅದರಲ್ಲಿ ಗಂಧಮಾನ ಪರ್ವತ, ಬದ್ರಿಕಾಶ್ರಮ, ಗೋಕರ್ಣೇಶ್ವರ, ಪುಷ್ಕರ ತೀರ್ಥ, ಸಾವಿರಾರು ವರ್ಷಗಳ ಕಾಲ ಇಲ್ಲೆಲ್ಲ ತಪಸ್ಸನ್ನ ಮಾಡ್ತಾನೆ. ಫಸ್ಟಿಗೆ ಮೊದಲು ನೀರನ್ನ ಕುಡಿತಾನೆ, ನೀರು ಕುಡಿದು ಜೀವನ ಸಾಗಿಸ್ತಾನೆ. ಅದಾದ್ಮೇಲೆ ಮರದಿಂದ ಒಣಗಿದ ಎಲೆಗಳು ಬಿದ್ದಿರ್ತಾವಲ್ಲ, ಆ ಎಲೆಗಳನ್ನು ತಿಂದು ಜೀವನ ಉಳಿಸ್ಕೊಳ್ತಾನೆ. ಅದಾದ ನಂತರ ಕೊನೆಗಾಲದಲ್ಲಿ ಬರೀ ಗಾಳಿನ ಸೇವಿಸ್ತಾ, ಗಾಳಿನ ಮಾತ್ರ ಆಹಾರವಾಗಿ ತಗೊಂಡು ನಿಶ್ಚಲವಾಗಿ ತಪಸ್ಸನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ತಪಸ್ಸಿನ ಶಕ್ತಿ ಹೆಂಗಿತ್ತು ಅಂತಂದ್ರೆ, ಭೂಮಿಯ ಭಾರ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ಆ ತಪಸ್ಸಿನ ಶಕ್ತಿಗೆ ಭೂಮಿನ ಕಾಲೋಗಿತ್ತು ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿತ್ತು, ಅಷ್ಟು ಕಠಿಣವಾಗಿತ್ತು ಆದಿಶೇಷನ ತಪಸ್ಸು. ಪ್ರತಿಯೊಬ್ಬರಿಗೂ ಆಶ್ಚರ್ಯ, ದೇವತೆಗಳಿಗೆ ಆಶ್ಚರ್ಯ. ಒಬ್ಬ ಸರ್ಪ ಸಂಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇಷ್ಟು ಘೋರವಾಗಿ ತಪಸ್ ಮಾಡ್ತಾನ ಅಂತಂದೇಳಿ. ಆದ್ರೆ ಅವನ ನಿರ್ಧಾರ ತುಂಬಾ ನಿಶ್ಚಲವಾಗಿತ್ತು. ಯಾಕೆಂದ್ರೆ ನಾನು ಹುಟ್ಟಿರೋ ಸರ್ಪ ಜಾತಿಲೇ ಇರ್ಬೋದು, ಆದ್ರೆ ನನ್ನ ಆತ್ಮ ಪರಮಾತ್ಮನನ್ನ ಸೇರ್ಬೇಕು, ಪರಮಾತ್ಮನಲ್ಲಿ ನಾನು ಲೀನವಾಗ್ಬೇಕು ಅಂತಂದೇಳಿ ಆ ನಿರ್ಧಾರನ ತಗೊಂಡು ಆ ತಪಸ್ಸನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನ್ ಕಠಿಣ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮ ಪ್ರತ್ಯಕ್ಷ ಆಗಿ ವರನ ಕೇಳ್ತಾನೆ. ಅವನು ಆ ವರನ ಕೇಳಿದ್ರಲ್ಲ, ಏನ್ ವರ ಬೇಕು ಅಂತಂದೇಳಿ ಬ್ರಹ್ಮ. ಅವಾಗ ಭೋಗ ಭಾಗ್ಯಗಳನ್ನ ಕೇಳಲಿಲ್ಲ, ಅಥವಾ ಬೇರೆ ಏನೋ ಕೇಳಲಿಲ್ಲ. ಕೇಳಿದ್ದೊಂದು ಆಯಸ್ ಜಾಸ್ತಿ ಬೇಕು, ಅಮೃತ ಬೇಕು, ಅದೇನೋ ಕೇಳಲಿಲ್ಲ. ಈ ಆದಿಶೇಷ ಕೇಳಿದ ವರನ ಕೇಳಿ ಇಡೀ ದೇವತೆಗಳೇ ದಂಗಾಗಿ ಹೋಗ್ತಾರೆ. ಏಕೆಂದ್ರೆ ಅವನು ಕೇಳಿದಿಷ್ಟೇ, ನನ್ನ ಮನಸ್ಸು ಯಾವಾಗ್ಲೂ ಧರ್ಮದಲ್ಲಿರ್ಲಿ, ಧರ್ಮದ ಮೇಲೇನೆ ಇರ್ಲಿ ಅಂತಂದೇಳಿ, ಜೊತೆಗೆ ನನ್ನ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿರ್ಲಿ ಅಂತಂದೇಳಿ. ಇದನ್ನ ಕೇಳಿದಂತ ಬ್ರಹ್ಮಗೆ ತುಂಬಾ ಸಂತೋಷ ಆಗುತ್ತೆ. ತಥಾಸ್ತು ಅಂತ ಹೇಳ್ತಾನೆ. ಅಲ್ಲಿಗೆ ಎಂಡ್ ಆಗ್ಲಿಲ್ಲ ಫ್ರೆಂಡ್ಸ್. ಅದಾದ್ಮೇಲೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿನ ಆದಿಶೇಷನಿಗೆ ಕೊಡ್ತಾನೆ. ಏನದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿ ಅಂದ್ರೆ, ಶೇಷ, ಈ ಭೂಮಿ ಸ್ಥಿರವಾಗಿಲ್ಲ, ಈ ಭೂಮಂಡಲ ಸ್ಥಿರವಾಗಿಲ್ಲ, ಅದು ಸದಾ ಅಲ್ಗಾಡ್ತಾ ಇದೆ. ನೀನು ಪಾತಾಳ ಲೋಕಕ್ಕೆ ಹೋಗಿ ಈ ಭೂಮಂಡಲನ ನಿನ್ನ ಹೆಡೆಯ ಮೇಲೆ ಹೊತ್ತು ಸ್ಥಿರವಾಗಿಡುವಂತ ಆಜ್ಞಾಪಿಸ್ತಾನೆ. ಬ್ರಹ್ಮನ ಆಜ್ಞೆಯನ್ನ ಪರಿಪಾಲಿಸೋದಕ್ಕೆ ಭೂಮಿನ ಕರ್ಕೊಂಡು ಪಾತಾಳ ಲೋಕಕ್ಕೆ ಹೋಗ್ತಾರೆ ಆದಿಶೇಷ. ಅಲ್ಲೋಗಿ ಭೂಮಿನ ತನ್ನ ಎಡೆ ಮೇಲೆ ಒತ್ತು ನಿಂತ್ಕೊಳ್ತಾನೆ. ತನ್ನ 1000 ಎಡೆಗಳನ್ನ ಬಿಚ್ಚಿ ಆ ಎಡೆಗಳ ಮೇಲೆ ಒತ್ತು ನಿಲ್ತಾನೆ ಆದಿಶೇಷ. ಸೈಂಟಿಫಿಕ್ ಪ್ರಕಾರ ಗ್ರಾವಿಟಿ ಅಂತ ಹೇಳ್ತಾರೆ. ಆದ್ರೆ ಭೂಮಿ ನಿಂತಿರೋದು ವಿಶೇಷವಾಗಿ ಆದಿಶೇಷನ ಎಡೆ ಮೇಲೆ. ನೀವು ಎಷ್ಟೋ ಸಲ ಕೇಳಿರ್ಬೋದು ಅನ್ಸುತ್ತೆ, ಅವಾಗವಾಗ ಭೂಕಂಪ ಆದಾಗ ಆದಿಶೇಷ ತನ್ನ ಮಗ್ಗಲ್ನ ಬದಲಾಯಿಸ್ತಾ ಇದ್ದಾನೆ ಅಂತ ಪುರಾಣಗಳಲ್ಲಿ ಹೇಳ್ತಾ ಇದ್ರು ಫ್ರೆಂಡ್ಸ್. ಅವನ ಚಲನೆ ಆ ಭೂಕಂಪಕ್ಕೆ ಕಾರಣ ಅಂತಂದು.
ಅದಾದ್ಮೇಲೆ ಯೋಚನೆ ಸ್ಟಾರ್ಟ್ ಆಗುತ್ತೆ, ಇದು ಈ ಒಂದು ಇನ್ಸಿಡೆಂಟ್ ಆಗಿ ಆದಿಶೇಷ ತನ್ನ ಎಡೆ ಮೇಲೆ ಭೂಮಿನ ಹೊತ್ತು ನಿಂತಾದ್ಮೇಲೆ ಸುಮಾರು ವರ್ಷಗಳ ತನಕ ನನ್ನ ಜೀವನ ಇಲ್ಲಿಗೆ ಎಂಡ್ ಆಗುತ್ತಾ, ನನಗೆ ಪರಮಾತ್ಮನ ಹತ್ರ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ವಾ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಾಗ ತನ್ನ ಮನ್ಸಲ್ಲೇನೆ ಈಶ್ವರನ್ನ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಈಶ್ವರನ ಕುರಿತು ತಪಸ್ಸನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾಕಷ್ಟು ವರ್ಷಗಳ ನಂತರ ಪರಮೇಶ್ವರ ಪ್ರತ್ಯಕ್ಷ ಆಗಿ ಅವಾಗ ಹೇಳ್ತಾನೆ, ನೀನು ಇಲ್ಲಿಗೆ ಸೀಮಿತ ಅಲ್ಲ, ನಿನ್ನ ಕೆಲಸ ಇನ್ನೂ ಜಾಸ್ತಿ ಇದೆ, ಇಲ್ಲಿಂದ ನೀನು ವಿಷ್ಣುವಿನ ಹತ್ರ ಹೋಗು ಅಂತಂದೇಳಿ. ಎಂತ ಅದ್ಭುತವಾಗಿರ್ತಕ್ಕಂಥ ಅವಕಾಶ ಅಲ್ವಾ ಫ್ರೆಂಡ್ಸ್. ವಿಷ್ಣುವಿನ ಹತ್ರಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅಲ್ಲಿಗೆ ಹೋಗ್ತಾನೆ. ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿರ್ತಾರೆ, ಹಾಲಿನ ಸಮುದ್ರದಲ್ಲಿ ವಿಷ್ಣು ಮಲಗಿರ್ತಾರೆ. ಅಲ್ಲಿ ಮಲಗೋದಕ್ಕೆ ಸರಿಯಾದಂತ ವ್ಯವಸ್ಥೆ ವಿಷ್ಣುವಿಗಿರೋದಿಲ್ಲ. ಅವಾಗ ತನ್ನ ಇಡೀ ದೇಹನ, ನಿಮಗೆ ಗೊತ್ತು ಸರ್ಪದ ದೇಹ ಆ ಚರ್ಮ ಎಷ್ಟು ರಫ್ ಆಗಿರುತ್ತೆ ಅಂತ ಹೇಳಿ, ಅಂತ ರಫ್ ಆಗಿರೋ ಚರ್ಮನ ಸ್ಮೂತ್ ಮಾಡ್ಕೊಂಡು, ಅಂದ್ರೆ ಹೂವಿನ ಹಾಸಿಗೆ ಮಾಡ್ಕೊಂಡು ಶೇಷಶಯನನಾಗಿ ವಿಷ್ಣುವಿಗೆ ಶೇಷಶಯನನಾಗಿ ನಿಂತ್ಕೊಳ್ತಾನೆ, ಹಾಸಿಗೆ ಹಾಕ್ತಾನೆ ವಿಷ್ಣುವಿಗೆ. ಅಷ್ಟೇ ಅಲ್ಲದೆ ತನ್ನ 1000 ಎಡೆಗಳನ್ನ ಬಿಚ್ಚಿ ವಿಷ್ಣುವಿಗೆ ನೆರಳಾಗಿರ್ತಾನೆ. ಯಾವುದೇ ಕಿರಣಗಳು, ಸೂರ್ಯನ ಕಿರಣಗಳು ವಿಷ್ಣುವಿನ ಮೇಲೆ ಬೀಳದೇ ಇರೋ ತರ ನೋಡ್ಕೊಳ್ತಾನೆ. ಅದಾದ ನಂತರ ವಿಷ್ಣುವಿನ ಅವತಾರಗಳು ಸ್ಟಾರ್ಟ್ ಆಗುತ್ತೆ. ತ್ರೇತಾಯುಗದಲ್ಲಿ ರಾಮನ ಅವತಾರ, ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ. ಆ ಟೈಮಲ್ಲಿ ಹೇಳ್ತಾರೆ ಆದಿಶೇಷ, ಭಗವಂತ ನೀನ್ ಇಷ್ಟು ವರ್ಷ ನಿನ್ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಇತ್ತು, ಈಗ ನೀನ್ ಅವತಾರ ತಳ್ಕೊಂಡು ಹೋದ್ರೆ ನಾನೇನ್ ಮಾಡ್ಲಿ ಒಬ್ನೇ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ವಿಷ್ಣು ಹೇಳ್ತಾರೆ, ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ, ಬಾ ನನ್ನ ಜೊತೆ, ನಾನು ರಾಮನಾಗಿ ಹೋಗ್ತಿದ್ದೀನಿ, ನೀನ್ ಲಕ್ಷ್ಮಣನಾಗಿ ಬಾ ಅಂತಂದೇಳಿ ಕೊಡ್ತಾರೆ. ತ್ರೇತಾಯುಗದಲ್ಲಿ ರಾಮನಿಗೆ ತಮ್ಮನಾಗಿ ಲಕ್ಷ್ಮಣನಾಗಿ ಹುಡ್ತಾರೆ ಆದಿಶೇಷ. ಒಂದು ವಿಚಾರದ ಪ್ರಕಾರ ಲಕ್ಷ್ಮಣ ಹುಟ್ಟಿದಾಗ ತುಂಬಾ ಅಳ್ತಾ ಇರ್ತಾನಂತೆ, ತುಂಬಾ ಅಂದ್ರೆ ತುಂಬಾ. ಯಾರು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾ ಇರೋದಿಲ್ಲ, ಅಳೋದನ್ನ ನಿಲ್ಲಿಸ್ತಾ ಇರೋದಿಲ್ಲ. ಅವಾಗ ರಾಮನ್ ಮಗ್ಲಿಗೆ ತಗೊಂಡೋಗಿ ಲಕ್ಷ್ಮಣನ ಹಾಕಿದ ತಕ್ಷಣ ಸುಮ್ನೆ ಆಗ್ತಾರಂತೆ, ಅಳುನ ನಿಲ್ಲಿಸ್ತಾರಂತೆ ಲಕ್ಷ್ಮಣ. ಅಂದ್ರೆ ಅವರು ಆ ಕ್ಷೀರ ಸಮುದ್ರದಲ್ಲಿ ಮಾತ್ರ ಕನೆಕ್ಟಿವಿಟಿ ಅಲ್ಲ, ಅವ್ರೇನು ಅವತಾರ ತಾಳಿದ್ರು ಅಲ್ಲೂ ಕೂಡ ಕನೆಕ್ಟಿವಿಟಿ ಇರ್ತಾರೆ. ಅದಾದ ನಂತರ ರಾಮ ವನವಾಸಕ್ಕೆ ಹೋಗುವಂತ ಟೈಮ್ ಬರುತ್ತೆ. ಆವಾಗ ಅವ್ರ ಜೊತೆ ಲಕ್ಷ್ಮಣನು ಹೋಗ್ತಾರೆ. ಫಸ್ಟ್ ಡೇ ವನವಾಸದ ಮೊದಲನೇ ದಿನ ರಾಮ ಸೀತೆ ಮಲಗಿರ್ತಾರೆ. ಲಕ್ಷ್ಮಣ ಅವ್ರನ್ನ ಕಾವಲು ಕಾಯ್ತಾ ಇರ್ತಾನೆ. ಅವಾಗ ನಿದ್ರಾ ದೇವತೆ ಪ್ರತ್ಯಕ್ಷ ಆಗ್ತಾರಂತೆ. ನಿದ್ರಾ ದೇವತೆ ಪ್ರತ್ಯಕ್ಷ ಆಗಿ, ಲಕ್ಷ್ಮಣ ಈಗ ಮಲಗುವಂತ ಸಮಯ, ನೀನ್ ಮಲಗಬೇಕು, ನಿದ್ದೆ ಮಾಡುವಂತಂದೇಳಿ. ಅವಾಗ ಲಕ್ಷ್ಮಣ ಹೇಳ್ತಾರಂತೆ, ನನ್ನ ಅತ್ತಿಗೆ ಮತ್ತೆ ನನ್ನ ಅಣ್ಣ ಮರದ ಹಾಸಿಗೆ ಮೇಲೆ ಮಲಗಿದ್ದಾರೆ, ಅವ್ರನ್ನ ಕಾವಲು ಕಾಯ್ಬೇಕಾಗಿರೋದು ನನ್ನ ಕರ್ತವ್ಯ. ದಯವಿಟ್ಟು ಈ 14 ವರ್ಷಗಳ ಕಾಲ ನನ್ನ ಹತ್ರಕ್ಕೂ ಬರಬೇಡ ನೀನು ಅಂತಂದೆ. 14 ವರ್ಷ ನಿದ್ದೆ ಇಲ್ದಂಗೆ ಒಬ್ಬ ಹೆಂಗಿರ್ಬೋದಲ್ಲ. ಅವಾಗ ನಿದ್ರಾ ದೇವತೆ ಆಶ್ಚರ್ಯ ಆಗಿ ಕೇಳ್ತಾರಂತೆ, ಈ 14 ವರ್ಷನ ಹಾಗಾದ್ರೆ ನೀನ್ ನಿದ್ದೆ ಏನ್ ಮಾಡ್ಬೇಕು, ನೀನ್ ನಿದ್ದೆ ಯಾರಿಗೆ ಕೊಡ್ಬೇಕು ಅಂತಂದೇಳಿ. ಅವಾಗ ಹೇಳ್ತಾರಂತೆ ಲಕ್ಷ್ಮಣ, ಅಯೋಧ್ಯೆಯಲ್ಲಿ ಉರ್ಮಿಳೆ ಒಬ್ಳೇ ಇದ್ದಾಳೆ, ಅವಳು ನನ್ನ ನೆನಪಲ್ಲೇ ಇರ್ತಾಳೆ, ಅವಳಿಗೆ ನನ್ನ ನಿದ್ದೆನ ಕಂಪ್ಲೀಟ್ ಕೊಡು, ಅವಳು ಅಲ್ಲೇ ಆ ನಿದ್ದೆಯಲ್ಲೇ ನನ್ನ ಧ್ಯಾನದಲ್ಲಿ ಇರ್ತಾಳೆ ಅಂತಂದೇಳಿ ಲಕ್ಷ್ಮಣನ 14 ವರ್ಷದ ನಿದ್ದೆನ ಉರ್ಮಿಳೆಗೆ ದಾನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಊಟ ಮಾಡೋದಿಲ್ಲ, ಬರೀ ಗಾಳಿನೇ ಆಹಾರವಾಗಿ ತಗೊಂಡು 14 ವರ್ಷ ಕಾಲನ ಕಳೀತಾನೆ ರಾಮನ್ ಜೊತೆ. ಇದರಿಂದ ಉಪಯೋಗ ಆಗಿದ್ದೇನೆಂದ್ರೆ, ರಾವಣನ ಮಗನಾದ ಇಂದ್ರಜಿತ್ನ ಕೊಲ್ಲೋದಕ್ಕೆ ಇದು ಮೇಜರ್ ಆಗಿ ಸಪೋರ್ಟ್ ಆಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ 14 ವರ್ಷ ಅವನ್ ಸಾಯಿಸ್ಬೇಕಂತಂದ್ರೆ, ಇಂದ್ರಜಿತ್ನ ಸಾಯಿಸ್ಬೇಕಂದ್ರೆ 14 ವರ್ಷಗಳ ಕಾಲ ನಿದ್ದೆ ಮಾಡಿರ್ಬಾರ್ದು, ಜೊತೆಗೆ ಊಟ ಏನೋ ಮಾಡಿರ್ಬಾರ್ದು ಅನ್ನೋದು ಒಂದು ಪ್ರತೀತಿ ಇತ್ತು. ಹಂಗಾಗಿ ಆ ಒಂದು ತಪಸ್ಸು, ಕಠಿಣ ತಪಸ್ಸು, 14 ವರ್ಷಗಳ ತಪಸ್ಸು ಇಂದ್ರಜಿತ್ನ ಸಾಯಿಸೋದಕ್ಕೆ ಮೇಜರ್ ಆಗಿ ಸಪೋರ್ಟ್ ಆಯ್ತು ಅಂತ. ಸೊ ಅದಾದ ನಂತರ ಕೊನೆಯ ಟೈಮ್ ಬಂದಾಗ, ರಾಮನ ಅವತಾರ ಅಂತ್ಯದ ಟೈಮ್ ಬಂದಾಗ, ಯಾವುದೋ ಒಂದು ಬೇಜಾರಲ್ಲಿ ಇರ್ತಾರಂತೆ ಲಕ್ಷ್ಮಣ. ಅವಾಗ ರಾಮ ಕೇಳ್ತಾರಂತೆ, ಯಾಕೆ ಲಕ್ಷ್ಮಣ ಬೇಜಾರಲ್ಲಿ ಇದೆಯಾ ಅಂತಂದೇಳಿ. ಅಣ್ಣ,
ಈ ಜನ್ಮದಲ್ಲಿ ನಾನು ನಿನ್ ತಮ್ಮನಾಗ್ಬಿಟ್ಟೆ, ನಿನಗೇನೋ ಹಿಂದಕ್ಕೆ ತಿರುಗಿ ಮಾತಾಡದೇ ಇರೋ ತರ ಅಥವಾ ಯಾವ್ದನ್ನು ಪ್ರಶ್ನೆ ಮಾಡದೇ ಇರೋ ತರ ಆಗ್ಬಿಟ್ಟೆ. ಹಂಗಾಗಿ ನಂಗೆ ತುಂಬಾ ಬೇಜಾರಾಗ್ತಿದೆ. ನೀನು ವನವಾಸಕ್ಕೆ ಹೋಗೋದನ್ನ ತಡೆಯಕ್ ನನ್ ಕೈಲಿ ಆಗ್ಲಿಲ್ವಲ್ಲ ಅಂತಂದೇಳಿ. ಅವಾಗ ವಿಷ್ಣು ಹೇಳ್ತಾರಂತೆ, ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಿ ನೀನೇ ನನ್ನ ಅಣ್ಣನಾಗ್ಬಿಟ್ಟು ನಾನೇ ನಿನ್ ತಮ್ಮನಾಗ್ಬಿಡ್ತೀನಿ ಅಂತಂದೇಳಿ. ವಿಷ್ಣು ವರ ಕೊಟ್ಟಿರೋ ತರ ದ್ವಾಪರ ಯುಗ ಬರುತ್ತೆ. ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಆದಿಶೇಷ, ತಮ್ಮನಾಗಿ ವಿಷ್ಣು ಕೃಷ್ಣನಾಗಿ ಹುಡ್ತಾರೆ, ತಮ್ಮನಾಗಿ ಹುಡ್ತಾರೆ. ಬಲರಾಮನಾಗಿ ಜನಿಸಿದಂತ ಆದಿಶೇಷನಿಗೆ ಒಂದು ಸರ್ಪಕ್ಕೆ ಇರಬೇಕಾಗಿರ್ತಕ್ಕಂಥ ಸಹಜವಾದ ಕೋಪ ಆ ಅವತಾರದಲ್ಲಿ ಕಾಣಿಸುತ್ತೆ. ಭಯಂಕರ ಕೋಪಿಷ್ಟ ಬಲರಾಮ. ಅವನ ಆಯುಧ ನೇಗ್ಲು. ಆದಿಶೇಷ ಒತ್ತಿರೋದು ಭೂಮಿನ, ನೇಗ್ಲು ಭೂಮಿನ ಉಳೋದಕ್ಕೆ ಸಪೋರ್ಟ್ ಆಗುತ್ತೆ. ಆ ಆಯುಧಕ್ಕೆ ಎಷ್ಟು ಪವರ್ ಇತ್ತು ಅಂದ್ರೆ ಇಡೀ ಕುರುಕ್ಷೇತ್ರ ಯುದ್ಧನ ಒಂದೇ ದಿನಕ್ಕೆ ಮುಗಿಸ್ಬೋದಾದಂತ ಶಕ್ತಿ ಆ ಆಯುಧಕ್ಕಿರುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ನೇಗ್ಲು. ಜೊತೆಗೆ ಒಂದ್ಸಲಿ ಯಮುನಾ ನದಿನ ದಾಟೋದಕ್ಕೆ ಹೋದಾಗ ಯಮುನೆ ದಾರಿ ಬಿಡ್ಲಿಲ್ಲ ಅನ್ನೋ ಕೋಪದಲ್ಲಿ ಯಮುನೆಯ ದಿಕ್ಕನ್ನೇ ಬದಲಾಯಿಸ್ತಾರಂತೆ ಬಲರಾಮ. ಸೊ ಅದೇ ತರ ಅಂತ್ಯ ಬರುತ್ತೆ, ಎಂಡಿಂಗ್ ಬರುತ್ತೆ ದ್ವಾಪರ ಯುಗದ್ದು. ಅವಾಗ ಸಾಗರ ತೀರದಲ್ಲಿ ಕುತ್ಕೊಂಡು ತಪಸ್ಸನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ನಿದ್ರಾ ಯೋಗಕ್ಕೆ ಹೋಗಿರ್ತಾರೆ. ಅವಾಗ ಅವ್ರ ದೇಹದಿಂದ ಒಂದು ಶ್ವೇತ ವರ್ಣದ ಸರ್ಪ ಹೊರಗಡೆ ಬರುತ್ತೆ ಬಲರಾಮನ ದೇಹದಿಂದ. ಅದೇ ಆದಿಶೇಷನ ನಿಜವಾದ ರೂಪ. ಆ ರೂಪ ಸೀದಾ ಹೋಗಿ ಸಮುದ್ರದೊಳಗಡೆ ಸೇರ್ಕೊಳ್ಳುತ್ತೆ. ಅಂದ್ರೆ ವಿಷ್ಣು ಬರೋದಕ್ಕಿಂತ ಮುಂಚೆನೆ ತನ್ನ ಅವತಾರನ ಮುಗಿಸಿ ಆದಿಶೇಷ ವಿಷ್ಣುವಿಗಾಗಿ ಕಾಯ್ತಾ ಕ್ಷೀರಸಾಗರದಲ್ಲೂ ಕೂತಿರ್ತಾನೆ ಶೇಷಶಯನನಾಗಿ ಅನ್ನೋ ಪ್ರತೀತಿ ಇದೆ. ಅದು ಸತ್ಯನೂ ಕೂಡ ಹೌದು. ಆದಿಶೇಷ ಕೇವಲ ಪಾತಾಳದ ಲೋಕದಲ್ಲಿ ಅಥವಾ ಭೂಮಿನ ಒತ್ತಿರೋದು ಅಷ್ಟೇ ಅಲ್ಲ, ಸೂಕ್ಷ್ಮ ರೂಪದಲ್ಲಿ ನಮ್ಮ ದೇಹದಲ್ಲೂ ಇದ್ದಾನೆ. ಹೌದು, ನೀವು ಕೇಳ್ತಿರೋದು ನಿಜ. ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಇದೆ, ನಮ್ಮೆಲ್ಲರಿಗೂ ಗೊತ್ತು. 7 ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಮೊದಲನೇದು, ಸಹಸ್ರಾರ ಚಕ್ರ ಕೊನೆಯದು, ನೆತ್ತಿ ಮೇಲಿರ್ತಕ್ಕಂಥದ್ದು. ಈ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಅನ್ನೋ ಒಂದು ಶಕ್ತಿ ಇದೆ. ಆ ಶಕ್ತಿಯಲ್ಲಿ ಆದಿಶೇಷ ಸೂಕ್ಷ್ಮ ರೂಪದಲ್ಲಿ ಕುಂತಿದ್ದಾನೆ. ನಾವು ಮಾಡ್ತಕ್ಕಂಥ ಯೋಗ, ಧ್ಯಾನ ಇದ್ರ ಮೂಲಕ ಈ ಶಕ್ತಿನ ಜಾಗೃತಗೊಳಿಸಿದಾಗ ಅದು ಸಹಸ್ರಾರ ಚಕ್ರವನ್ನ ಸೇರುತ್ತೆ. ಯಾವಾಗ ಕುಂಡಲಿನಿ ಶಕ್ತಿ ಸಹಸ್ರಾರ ಚಕ್ರನ ಸೇರುತ್ತೆ, ಮನುಷ್ಯನಲ್ಲಿರ್ತಕ್ಕಂಥ ಆತ್ಮಜ್ಞಾನ ಜಾಗೃತಗೊಳ್ಳುತ್ತೆ. ಯಾವಾಗ ಆತ್ಮಜ್ಞಾನ ಜಾಗೃತಗೊಳ್ಳುತ್ತೆ, ಅದು ಸಹಸ್ರಾರ ಚಕ್ರದಿಂದ ಬ್ರಹ್ಮಾಂಡಕ್ಕೆ ರೀಚ್ ಆಗುತ್ತೆ. ಆಧ್ಯಾತ್ಮಿಕವಾಗಿ ಶಕ್ತಿಯುತನಾಗ್ತಾನೆ ಮನುಷ್ಯ. ಅಷ್ಟೇ ಅಲ್ಲದೆ ಆಧುನಿಕ ವಿಜ್ಞಾನದಲ್ಲಿ DNA ರಚನೆ ನೀವು ನೋಡಿರ್ತೀರ. ಆ DNA ರಚನೆ ಹೆಂಗಿದೆ ಅಂದ್ರೆ 2 ಹಾವುಗಳು ಸುರುಳಿ ಸುತ್ತಕೊಂಡಾಗ, ಎರಡಕ್ಕೂ ಒಂದಕ್ಕೊಂದು ಜಂಟಿ ಹಾಕೊಂಡಾಗ ಹೆಂಗಿರುತ್ತೋ ಆ ತರ ಕಾಣಿಸುತ್ತೆ ಆ DNA. ಇದು ಎಷ್ಟು ವಿಶೇಷತೆ ಅಲ್ವಾ? ಅಷ್ಟೇ ಅಲ್ಲದೆ ಆದಿಶೇಷ ನಮಗೆ ವಿನಯ ಮತ್ತು ಧರ್ಮವನ್ನ ಕಲಿಸ್ತಾನೆ. ಅಪಾರ ಶಕ್ತಿ ಮತ್ತೆ ಜ್ಞಾನವಿದ್ರೂ ಅವನು ಭಗವಂತನಿಗೆ ದಾಸನಾಗಿ ಬದುಕಿದ್ದಾನೆ. ದೇವಾಲಯಗಳಲ್ಲಿ ದೇವರ ವಿಗ್ರಹದ ಮೇಲೆ ನಾಗನ ಹೆಡೆ ಇರುವುದನ್ನ ನೀವು ನೋಡಿರ್ತೀರ. ಅದು ನಾನಿದ್ದೇನೆ, ಭಯ ಪಡಬೇಡ ಎಂದು ದೇವರಿಗೆ ಧೈರ್ಯ ನೀಡುವ ಸಂಕೇತವಾಗಿದೆ. ಇದಿಷ್ಟು ಆದಿಶೇಷನ ಬಗ್ಗೆ ಇರ್ತಕ್ಕಂಥ ಒಂದು ಪ್ರತೀತಿ. ಡಿಯರ್ ಫ್ರೆಂಡ್ಸ್, ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥ ವಿಷಯದಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮಗೆ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳಿರೋದ್ರಲ್ಲಿ ಯಾವುದಾದ್ರು ಸತ್ಯ ಅಥವಾ ಸುಳ್ಳುಗಳಿದ್ರೆ, ಜೊತೆಗೆ ಆಲ್ಮೋಸ್ಟ್ 99% ರೈಟೇ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ. ಸೊ ಇದರಿಂದ ಅವರು ಕೂಡ ಈ ವಿಡಿಯೋನ ನೋಡ್ತಾರೆ, ಅವರಿಗೂ ಕೂಡ ಇದ್ರ ಬಗ್ಗೆ ಜ್ಞಾನ ಸಿಗುತ್ತೆ. ಜೊತೆಗೆ ಈ ಒಂದು ಚಾನಲ್ಗೆ ಅವ್ರು ಸಬ್ಸ್ಕ್ರೈಬ್ ಆಗ್ತಾರೆ. ಇದರಿಂದ ನಮ್ಮ ಫ್ಯಾಮಿಲಿ, ಮಲ್ಲಿಕಾರ್ಜುನ್ ಕ್ರಿಯೇಟಿವ್ ವರ್ಲ್ಡ್ ಫ್ಯಾಮಿಲಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಇರಲಿ. ಸೊ ನಿಮ್ಮ ಒಂದು ಲೈಕ್
ನಮಗೆ ಇನ್ನಷ್ಟು ಎನರ್ಜಿನ ಕೊಡುತ್ತೆ ಮತ್ತೆ ಹೊಸ ವಿಡಿಯೋ ಮಾಡೋದಕ್ಕೆ. ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.